ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯರಾಜ್ ವ್ಲಾಗ್ಸ್ ಇನ್ ಕನ್ನಡ. ನಾನಿವತ್ತು ಮಾರ್ನಿಂಗಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ಮನೆ ಮುಂದೆ ರಂಗೋಲಿಯಿಂದನೇ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನನಗಿವಾಗ ಅದು ಹ್ಯಾಬಿಟ್ ಆಗಿಬಿಟ್ಟಿದೆ, ಮನೆ ಮುಂದೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕೋದು. ಸೊ ಅದೆಲ್ಲ ಮುಗಿಸ್ಕೊಂಡು ಫಸ್ಟ್ ನಾನು ಫ್ರೆಶ್ ಅಪ್ ಆಗಿ ಎಳ್ನೀರು ಕುಡಿತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ರಸನ ಹಾಕ್ಕೊಂಡಿದ್ದೀನಿ. ಬಿಕಾಸ್ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಅದರಿಂದ. ಅದರಲ್ಲೂ ಎಸ್ಪೆಷಲಿ ಪ್ರೆಗ್ನೆಂಟ್ ಲೇಡಿಗಂತೂ ತುಂಬಾ ಅಂದರೆ ಯೂಸ್ಫುಲ್ ಇದೆ. ಸೊ ಅದರಿಂದ ಅದನ್ನು ನಾನು ಕನ್ಸ್ಯೂಮ್ ಮಾಡೋದನ್ನು ರೊಟೀನಾಗಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಟಿಫನ್ಗೆ ಅಂತ ನಾನಿಲ್ಲಿ ಕರ್ಡ್ ರೈಸ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು, ಸ್ವಲ್ಪ ಟೆಂಪ್ರೇಚರ್ ಕೂಡ ಜಾಸ್ತಿ ಇರೋದ್ರಿಂದ ಕರ್ಡ್ ರೈಸ್ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ಅದಾದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ನಾನು ದೇವ್ರ ಮನೆಗೆ ರೆಡಿ ಮಾಡೋಕ್ಕೆ ಅಂತ ಬಂದೆ. ದೇವ್ರ ಮನೆಗೆಲ್ಲ ಹೂವೆಲ್ಲ ಹಾಕ್ಕೊಂಡು ರೆಡಿ ಮಾಡಾಯಿತು. ಆ್ಯಕ್ಚುಲಿ ನಾನು ನಾರ್ಮಲಾಗೆ ವಾರದ ದಿವಸ ಪೂಜೆ ಮಾಡ್ತೀನಿ. ಆದರೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಅಂದರೆ ನಮ್ಮ ಊರಲ್ಲೇ ಒಬ್ಬರು ರಿಲೇಟಿವು ಮುನೇಶ್ವರನ ದೇವಸ್ಥಾನದಲ್ಲಿ ದೇವ್ರಿಗೆ ಸೇವೆ ಅಂತ ಮಾಡ್ತಾರಲ್ವ, ಸೊ ಅಲ್ಲಿಗೆ ಹೋಗಬೇಕಿತ್ತು. ಸೊ ಅದಕ್ಕೆ ಸ್ವಲ್ಪ ರೆಡಿಯಾಗಿ ಹೋಗೋಣ ಅಂಥೇಳಿ ಫಸ್ಟು ರೆಡಿ ಆಗಿಬಿಟ್ಟು ಅದಾದಮೇಲೆ ದೇವ್ರ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂಥೇಳಿ ರೆಡಿ ಆಗ್ತಾಯಿದ್ದೀನಿ. ನನಗೆ ಆಚೆಗಡೆ ಹೋಗ್ಬೇಕಂದ್ರೆ ಬೇರ್ ಸ್ಕಿನ್ ಅಂದರೆ ಮುಖಕ್ಕೇನು ಹಾಕ್ಕೊಳ್ದೇನೆ ಅದು ಬರೀ ಪೌಡರ್ ಆ ಥರ ಎಲ್ಲ ಹಾಕ್ಕೊಂಡ್ರೆ ನಂಗೆ ಇಷ್ಟನೇ ಆಗೋಲ್ಲ ಇವಾಗಂತೂ. ಅಂದರೆ ಸ್ವಲ್ಪ ಅಟ್ಲೀಸ್ಟು ಸ್ವಲ್ಪ ತಿಳ್ಕೊಂಡಾದಾಗಿಂದಂತೂ ನಾನು ಆ ಮಿಸ್ಟೇಕ್ನ ನಾನು ಮಾಡೋದೇ ಇಲ್ಲ. ಯಾಕಂದರೆ ಸೂರ್ಯನ ಬೆಳಕೆಲ್ಲ ಸ್ಕಿನ್ ಮೇಲೆ ಬಿದ್ದರಂತೂ ಮುಗೀತು ಕತೆ. ಅಂದರೆ ನಮ್ಗೆ ಇವಾಗ ಗೊತ್ತಾಗಲ್ಲ, ಆಫ್ಟರ್ ಸ್ವಲ್ಪ ಏಜಿಂಗ್ ಆದಮೇಲಂತೂ ಫುಲ್ ಸ್ಕಿನ್ನೆಲ್ಲ ಒಂಥರ ಬರ್ನಿಂಗ್ ಥರ ಆಗುತ್ತೆ. ಸೊ ಅದೊಂದು ನನಗೆ ಕಾನ್ಷಿಯಸ್ ಜಾಸ್ತಿ. ಸೊ ಅದರಿಂದ ಅಟ್ಲೀಸ್ಟ್ ಸ್ವಲ್ಪನಾದರೂ ಸನ್ಸ್ಕ್ರೀನ್ ಆ ಥರ ಎಲ್ಲ ಯೂಸ್ ಮಾಡಿ ಆಚೆ ಹೋಗ್ತೀನಿ. ವಿತೌಟ್ ಸನ್ಸ್ಕ್ರೀನ್ ಎಲ್ಲ ಹೋಗಿ ಭಯ ಆಗುತ್ತೆ. ಈ ಬಿಸಿಲು ಅಪ್ಪ, ಮೊದಲೇ ನಮ್ಮ ಸ್ಕಿನ್ಗಳೆಲ್ಲ ತುಂಬ ಸೆನ್ಸಿಟಿವ್ ಇರುತ್ತೆ. ಆ ಬಿಸಿಲಿಗೆಲ್ಲ ಉರಿ ನೆನೆಸ್ಕೊಂಡ್ರೇ ಭಯ ಆಗುತ್ತೆ ಅಂತೇಳಿ ಬೇಡ, ಇಲ್ಲದೇ ಇದ್ದರೆ ಬೇಡ, ಇರುವಾಗ ಇಟ್ಕೊಂಡಿರೋದ್ರೂ ಯೂಸ್ ಮಾಡಿಲ್ಲ ಅಂದರೆ ಹಂಗೆ. ಸೊ ಸ್ಕಿನ್ ಕೇರ್ ಅಂತೂ ಕಂಪ್ಲೀಟ್ ಮುಗಿಸ್ಕೊಂಡು ಅದಾದಮೇಲೆ ಪೂಜೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಮಧ್ಯಾಹ್ನ ಹಂಗೆ ತಾನೇ ಹೋಗೋದು ಅಂತ ಹೇಳಿ ಈಗ ರೆಡಿ ಆಗ್ತಾಯಿದ್ದೀನಿ.
ನಾನು ಪೂಜೆ ಮಾಡೋಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು. ಅವರು ಸ್ನಾನ ಎಲ್ಲ ಮಾಡಿ ಅವರು ಪೂಜೆ ಎಲ್ಲ ಮಾಡಿ ಹೊರಡೋಷ್ಟರಲ್ಲಿ ಕರೆಕ್ಟಾಗಿ ಮಧ್ಯಾಹ್ನ ಆಗೋಯಿತು. ಹಾಗೆ ಇನ್ನೊಂದು ವಿಷಯ ಏನಂದರೆ, ನನಗಂತೂ ಈ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋ ಫೀಲೇ ನಂಗೆ ಆಗ್ತಾಯಿಲ್ಲ. ಅಂದರೆ ಬೇಬಿ ಬಂಪೆಲ್ಲ ಕೆಲವೊಬ್ರಿಗೆ ಇಷ್ಟೊತ್ತಿಗೆ ಬಂದುಬಿಟ್ಟಿರುತ್ತಲ್ವ, ಸೊ ನನಗೆ ಆ ಥರ ಫೀಲೇ ಆಗ್ತಿರಲಿಲ್ಲ. ನಾನು ನಾರ್ಮಲಾಗಿ ಹೇಗೆ ನಾನು ಅಂದರೆ ಸ್ಲಿಮ್ ಆಗಿರ್ತಿದ್ನೋ ಹಾಗೇ ಇರ್ತಾಯಿದ್ದೆ. ನಾನಂತೂ ನಿಜವಾಗ್ಲೂ ಸಮ್ಟೈಮ್ಸ್ ನಾನು ಯೋಚನೆ ಮಾಡಿದ್ದು ಉಂಟು. ಏನಂದರೆ ಏನಿದು ನನಗೆ ಇನ್ನೂ ಹೊಟ್ಟೆ ಬಂದು ಕಾಣಿಸ್ತಾ ಇಲ್ವಲ್ಲ, ನಾನು ನಾರ್ಮಲಾಗೇ ಇದ್ದೀನಲ್ವಾ. ಅಂದರೆ ನನ್ನ ಮಗನ ಪ್ರೆಗ್ನೆನ್ಸಿಲಂತೂ ಫುಲ್ಲು ಫೇಸೆಲ್ಲ ಸ್ವೆಲ್ಲಿಂಗು, ಕಾಲು ಕೈಯೆಲ್ಲ ತುಂಬ ಸ್ವೆಲ್ಲಿಂಗ್ ಅನ್ನೋ ಫೀಲ್ ಆಗ್ತಾಯಿತ್ತು. ಆ ಥರ ಇತ್ತು. ಬಟ್ ಈ ಪ್ರೆಗ್ನೆನ್ಸಿಲೇನಪ್ಪ ಈ ಥರ ಆಗ್ತಾಯಿದೆ. ಬೇಬಿ ಡೆವಲಪ್ಮೆಂಟ್ ಅಂದರೆ ಕಾಮನಾಗಿ ಬಂದೇ ಬರುತ್ತೆ, ಹೊಟ್ಟೆ ಕಾಣಿಸ್ತಿಲ್ಲ ಏನಿಲ್ಲ, ನಾರ್ಮಲಾಗೇ ಇದ್ದೀನಿ ಅಂದರೆ ಅದು ಒಂದು ಕಾನ್ಷಿಯಸ್ ಇದ್ದೇ ಇರುತ್ತಲ್ವ. ಸೊ ಹಾಗೆ ನಾನು ಯೋಚನೆ ಮಾಡ್ತಾಯಿದ್ದೆ. ಬಟ್ ಅದು ಹೋಗ್ತಾ 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 ಒಂದು 5 months ಆಗ್ತಿದ್ದಂಗೆ ಅದು ಆ ಕನ್ಫ್ಯೂಷನ್ನು, ಆ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತು. ಏಕೆಂದರೆ ಕೆಲವೊಬ್ರಿಗೆ ಅಂದರೆ ಒಬ್ಬರು ಇದ್ದಂಗೆ ಇನ್ನೊಬ್ಬರು ಪ್ರೆಗ್ನೆನ್ಸಿ ಇರಲ್ಲ, ಒಂದು ಮಗು ಇದ್ದಂಗೆ ಇನ್ನೊಂದು ಮಗು ಕೂಡ ಪ್ರೆಗ್ನೆನ್ಸಿ ಕೂಡ ಇರಲ್ಲ. ಸೊ ಚೇಂಜಸ್ ಇದ್ದೇ ಇರುತ್ತೆ ಅಂತ ಹೇಳ್ಕೊಂಡು ನಾನೇ ಸುಮ್ಮನೆ ಅದೇ. ಬಟ್ ಆದರೆ ತುಂಬಾ ಕೆಲಸ ಮಾಡ್ಕೊತಿದ್ದೆ. ನಾನು ಪ್ರೆಗ್ನೆಂಟ್ ಅಂತ ಹೇಳಿ ನಾನು ಎಕ್ಸ್ಕ್ಯೂಸ್ ಎಲ್ಲ ನಾನು ತೊಗೊತಾನೇ ಇರಲಿಲ್ಲ, ಯಾಕಂದರೆ ಒಬ್ಬಳೇ ಮಾಡ್ಕೋಬೇಕು ಅಲ್ವಾ. ಸೊ ಅದರಿಂದ ಸಿಕ್ಕಾಪಟ್ಟೆ ಕೆಲಸ ಮಾಡ್ಕೊತೀನಿ ಮನೇಲಿ. ಏನೇ ಪ್ರತಿಯೊಂದು ಕೆಲಸ, ಬಟ್ಟೆ ವಾಷಿಂಗಿಂದ ಹಿಡಿದು ಪಾತ್ರೆ ವಾಷಿಂಗು, ಕುಕ್ಕಿಂಗು, ಮನೆ ಕ್ಲೀನಿಂಗು, ಮಗನ ನೋಡ್ಕೊಳ್ಳೋದು, ಅವನ್ನ ಕರ್ಕೊಂಡೋಗೋದು ಕರ್ಕೊಂಬರೋದು, ಪ್ರತಿಯೊಂದು ಕೆಲಸನೂ ನಾನೇ ಮಾಡೋದು. ತುಂಬಾ ಕೆಲಸ ಇದೆ, ಅದು ಬಿಟ್ಟು ಕೂಡ ಅದೆಲ್ಲ ಹೇಳೋದು ಸುಮ್ಮನೆ. ಅಂದರೆ ನಾರ್ಮಲಾಗಿ ಹಳ್ಳಿ ಸೈಡ್ ಇದ್ದೇ ಇರುತ್ತಲ್ವ, ಮನೆಗೆ ನೀರು ತುಂಬ್ಕೊಬೇಕು, ಹೋಗಿ ತೊಗೊಂಬರ್ಬೇಕು, ಮತ್ತು ಬಾಗಿಲು ನೀರು ಹಾಕೋಬೇಕು, ಪ್ರತಿಯೊಂದನ್ನು ಡೈಲಿ ಅದೆಲ್ಲ ಮಾಡಲೇಬೇಕು. ಅದೊಂದು ಆ ಥರದ ಕೆಲಸಗಳು ಸ್ವಲ್ಪ ನನಗೆ ಎಕ್ಸ್ಟ್ರಾ ಅನ್ನೋ ಥರ ಫೀಲ್ ಆಗುತ್ತೆ. ಹಾಗೆ ನನಗೆ ಪರ್ಸ್ನಲಿ ಫೀಲ್ ಆಗಿರೋದೇನೆಂದರೆ, ಫಸ್ಟ್ನೇ ಪ್ರೆಗ್ನೆನ್ಸಿಲಂತೂ ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೇ ಇಲ್ಲ. ತುಂಬಾ ಲೇಝಿ ಅಂತಲೇ ಅನಿಸ್ಬಿಡುತ್ತೆ ನಿಜವಾಗ್ಲೂ. ನಾನು ಅನ್ಕೊತಿರ್ತೀನಿ ಇಷ್ಟೊಂದೆಲ್ಲ ನನ್ನ ಕೆಲಸನೇ ಇರಲಿಲ್ವಲ್ಲ. ಬೆಳಗ್ಗೆ ತಿಂಡಿ ತಿನ್ನೋದು, ಮಲಗೋದು, ಮಧ್ಯಾಹ್ನ ಊಟ ಮಾಡ್ಕೊಳ್ಳೋದು, ಮತ್ತು ನೈಟ್ ಅಡುಗೆ ಊಟ ಮಾಡ್ಕೊಂಡು ಮಲ್ಕೊಳ್ಳೋದು, ಇಷ್ಟೇ ಮಾಡಿದ್ದೀನಿ. ಬಿಟ್ಟರೆ ಇಷ್ಟೆಲ್ಲ ಕೆಲಸ ಮಾಡಿದ್ದೆ ನಿಜ ಇಲ್ಲವೇ ಇಲ್ಲ. ಸೀರಿಯಸ್ಲಿ ನಾನು ಸೆಕೆಂಡ್ ಪ್ರೆಗ್ನೆನ್ಸಿನೂ ಹೀಗೇ ಆರಾಮಾಗಿ ಫುಲ್ಲು ಸ್ಮೂತಾಗಿರುತ್ತೆ ಅಂತಲೇ ಅಂದ್ಕೊಂಬಿಟ್ಟಿದ್ದೆ. ಬಟ್ ಸೀರಿಯಸ್ಲಿ ನಾನು ಬೈಕೊತಾ ಇರ್ತೀನಿ. ಅಟ್ಲೀಸ್ಟ್ ನಂಗೆ ಯಾರು ಗೊತ್ತಿರೋರಾದರೂ ನನಗೆ ಹೇಳ್ಬೇಕಲ್ವಾ, ಸೆಕೆಂಡ್ ಪ್ರೆಗ್ನೆನ್ಸಿ ಸ್ವಲ್ಪ ಕಷ್ಟ ಇರುತ್ತೆ, ಇಷ್ಟೊಂದೆಲ್ಲ ಅಂದರೆ ಸೆಕ್ಷನ್ ಆಗಿದೆ ಫಸ್ಟು, ಸೆಕೆಂಡ್ ಟೈಮ್ಗೆ ಇಷ್ಟೊಂದೆಲ್ಲ ಸ್ವಲ್ಪ ಸ್ಟ್ರಗಲ್ ಇರುತ್ತೆ ಅಂತ ಯಾರೂ ಕೂಡ ನಂಗೆ ಹೇಳಿಲ್ವಲ್ಲ. ಅಟ್ಲೀಸ್ಟ್ ಹೇಳಿದರೆ ಅದಕ್ಕೂ ಪ್ರಿಪ್ರೇಷನ್ ಆಗ್ಬೋದಾಗಿತ್ತು ಅಂತೆಲ್ಲ ಏನೇನೋ ಅಂದ್ಕೊಂಡು ನಾನು ಯೋಚನೆ ಮಾಡ್ಕೊತಾ ಇರ್ತೀನಿ. ಬಟ್ ಎನಿವೇ ನನಗೇನು ಅಷ್ಟೊಂದೇನು ಆಗೋದೇ ಇಲ್ಲ ಅಂತ ಏನಿಲ್ಲ. ನಿಜವಾಗ್ಲೂ ನಾನು ತುಂಬಾ ಕೆಲಸ ಮಾಡ್ತಿದ್ದೀನಿ ಈ ಟೈಮಲ್ಲಂತೂ. ನನಗೆ ಪ್ರೌಡ್ ಫೀಲ್ ಆಗುತ್ತೆ, ಏಕೆಂದರೆ ಇಷ್ಟೊಂದು ಕೆಲಸ ಮಾಡ್ಕೊತಿದ್ದೀನಿ. ಬಟ್ ಇವಾಗ ಸ್ವಲ್ಪ ಹೆವಿ ಅಂತ ಅನ್ನಿಸ್ತಾ ಇದೆ. ಆದ್ರೂ ನಾನೆಲ್ಲ ಮಾಡ್ಕೊತಿದ್ದೀನಲ್ವ, ಸೊ ನನಗೆ ನನ್ನ ಮೇಲೇ ಪ್ರೌಡ್ ಫೀಲ್ ಇದೆ. ಆದರೆ ಸಮ್ಮರ್ ಬಂದ್ರಂತೂ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ಬಿಡುತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ, ನೋಡಬೇಕು ಏನಾಗುತ್ತೆ ಏನಂತ. ದೇವಸ್ಥಾನದಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದುಬಿಟ್ವಿ, ಅಂದರೆ ಬೇಗನೆ ಬಂದುಬಿಟ್ವಿ. ಜಸ್ಟ್ ಮನೆಗೆ ಬಂದ್ವಿ. ಆ್ಯಕ್ಚುಲಿ ನಾವು ಈ ಕಡೆಯಿಂದ ಹಸ್ಬೆಂಡ್ ಜೊತೆ ಹೋದ್ವಿ. ಆ ಕಡೆಯಿಂದ ಹಸ್ಬೆಂಡು ಸ್ವಲ್ಪ ಬ್ಯುಸಿ ಇದ್ರು ಅಂತ ಹೇಳ್ಬಿಟ್ಟು ಗಾಡಿ ಏನೋ ಪಂಚರ್ ಆಗಿತ್ತು. ಸೊ ಪಂಚರೆಲ್ಲ ಹಾಕಿಸ್ಕೊಂಡು ನಾನು ಊಟ ಮಾಡ್ಕೊಂಡು ಆಮೇಲೆ ಬರ್ತೀನಿ ಅಂತ ಹೇಳಿದ್ರು. ಸರಿ, ಅಲ್ಲಿವರೆಗೂ ನಮಗೆ ವೆಯ್ಟ್ ಮಾಡೋಕ್ಕಾಗಲ್ಲ. ಊಟ ಮಾಡಿದ್ಮೇಲೆ ಸ್ವಲ್ಪ ಮಧ್ಯಾಹ್ನ ಬೇರೆಲ್ಲ ನಿದ್ದೆ ಬರ್ತಾಯಿತ್ತು. ಅದಕ್ಕೆ ಸರಿ ನಾವು ನಮ್ಮ ಮಾವ ಜೊತೆ ಹೊರಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮಾವ ಜೊತೆ ಬಂದ್ವಿ. ನಮ್ಮ ಮಾವ ಬರ್ತಾನೆ ನನ್ನ ಮಗನಿಗೆ ಐಸ್ ಕ್ರೀಮ್ ಕೊಡಿಸಿದ್ರು. ನಿದ್ದೆ ಗಣ್ಣಲ್ಲಿ ಐಸ್ ಕ್ರೀಮ್ ತಿನ್ನಲ್ಲ ನಂಗೆ ಬೇಡ, ನಂಗೆ ನಿದ್ದೆ ಅಂತ ಹೇಳ್ತಿದ್ದವನು ಒಂದ್ಸಲಿ ಎಬ್ಬಿಸ್ಬಿಟ್ಟು ಕೊಟ್ಟಿದ್ದ ತಕ್ಷಣ ನನಗೂ ಕೊಡ್ದೇನೆ ಅವನೇ ತಿನ್ಬಿಟ್ಟಿದ್ದಾನೆ. ಸರಿ ಅಂತ ಹೇಳ್ಬಿಟ್ಟು ಇವಾಗ ಮಲಗಿಸಿದ್ದೀನಿ, ಜೋಕಾಲಿಲ್ಲ ಹಾಕಿದ್ದೀನಿ, ಮಲ್ಕೊತಾ ಇದ್ದಾನೆ. ಜೋಕಾಲಿಲ್ಲ ಹಾಕಿದ್ದೀನಿ, ಅವನಿಗೂ ಫುಲ್ ನಿದ್ದೆ. ಏಕೆಂದರೆ ತಲೆಗೆ ಬಿಸಿ ಸ್ನಾನ ಮಾಡಿಸಿದ್ನಲ್ಲ, ಸರಿ ಅಂತ ಹೇಳಿ ಅವನು ಆಯ್ತಪ್ಪ ನಾನು ಅಂದೆ, ನಾನು ಕೊಡೋ ಅಂದ್ರೂ ಅವನು ಕೊಟ್ಟಿಲ್ಲ ಐಸ್ ಕ್ರೀಮ್ ನನಗೆ. ಅದಕ್ಕೆ ಸರಿ ನಮ್ಮ ಹಸ್ಬೆಂಡು ಫೋನ್ ಮಾಡಿ ಹೇಳಿದೆ ನಾನು, ಈ ಥರ ನಂಗೆ ಐಸ್ ಕ್ರೀಮ್ ಕೊಡ್ತಾ ಇಲ್ಲ, ನನಗೆ ಐಸ್ ಕ್ರೀಮ್ ತನ್ನಿ ಅಂತ ಹೇಳಿದ ತಕ್ಷಣ ಇವನು ಕೋಪ ಮಾಡ್ಕೊಂಡು ಎಸ್ತೇ ಬಿಟ್ಟು ಅವ್ನ ಕೈಯಲ್ಲಿ ಇದ್ದಿದ್ದನ್ನು. ಸರಿ ಆಯಿತು ಬಿಡು, ಇಬ್ಬರಿಗೂ ತರ್ತೀನಿ ಅಂತ ಹೇಳಿದ್ದಾರೆ. ಇವಾಗೇನಿಲ್ಲ, ಸ್ವಲ್ಪ ಹೊತ್ತು ಮಲ್ಕೋಬೇಕು, ಕಣ್ಣು ಬೆಳಗ್ಗೆ. ಯಾಕೆಂದರೆ ಬೆಳಗ್ಗೆ ಇವಾಗ 6 ಗಂಟೆಗೆ ಎಚ್ಚರ ಆಗ್ಬಿಡ್ತಿದ್ದೆ. ಇವಾಗ 6 ಗಂಟೆಗೆ ಎಚ್ಚರ ಆಗ್ಬಿಡ್ತಾ ಇದೆ. ಏನಂತಾನೆ ಗೊತ್ತಿಲ್ಲ, ನನಗೆ ಆಶ್ಚರ್ಯ ಆಗ್ತಾಯಿದೆ ನಾನು ಇಷ್ಟು ಬೇಗ ಎದ್ದೊಳ್ತೀನ. ಏಕೆಂದರೆ ಅವಾಗೆಲ್ಲ 8 ಗಂಟೆ ಆ ಥರ ನಂಗೆ ಎಚ್ಚರ ಆಗ್ತಾಯಿದ್ದು. ನಿದ್ದೆನೇ ಫುಲ್ ನಿದ್ದೆ ಅಂತಲೇ
8 ಗಂಟೆವರೆಗೂ ಮಲಗಿಬಿಡ್ತಾ ಇದ್ವಿ. ಅದಾದಮೇಲೆ ಎದ್ದೇಳ್ತಾ ಇದ್ವಿ. ಪಾಪ ನಮ್ಮ ಹಸ್ಬೆಂಡ್ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿದ್ರು. ಬಟ್ ಇವಾಗ ಏನಂದರೆ ಆಟೋಮೆಟಿಕಾಗಿ 1-2 ಡೇಸ್ ನಾನು 6 o'clockಗೆ ಅಲಾರಾಮ್ ಇಟ್ಕೊಂಡೆ. ಅದು ಇವಾಗ ಏನಾಗಿದೆ, ಅಲಾರಾಮ್ ಇಟ್ಟಿಲ್ಲ ಅಂದರೆ ಕರೆಕ್ಟ್ ಟೈಮ್ಗೆ ಎಚ್ಚರಾಗಿರುತ್ತೆ, ಆ ಟೈಮ್ ಕರೆಕ್ಟಾಗಿ ಅಲಾರಾಮ್ ಹೊಡಿಯೋದು, ಆ ಥರ ಆಗಿದೆ. ಸರಿ ಅಂತೇಳಿ ನಾನೇನು ಮಾಡ್ತೀನಿ, 6 ಗಂಟೆಗೆ ಎದ್ದಿದ್ದೆ, ಟೈಮ್ ಏನು ವೇಸ್ಟ್ ಮಾಡಲ್ಲ. ನೀರು ಬರುತ್ತೆ, 1 hour ನೀರು ಬಿಡ್ತಾರೆ, ಸೊ ಅದಕ್ಕೆ ಅವಾಗೆಲ್ಲ ತುಂಬ್ಕೊಂಬಿಡೋದು. ನಮ್ಮ ಹಸ್ಬೆಂಡ್ ಹಾಲು ಕರಿಯೋದೆಲ್ಲ ಮಾಡ್ಕೊತಾರೆ, ಕೆಲಸ ಮುಗಿಸ್ಕೊತೇನೆ. ನಾನು ಕಿಚನ್ ಪಾತ್ರೆ ತೊಳ್ಕೊಳ್ಳೋದು, ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದನ್ನ ಮಾಡ್ಕೋತೀನಿ. ಅದಾದಮೇಲೆ ಬಾಗಿಲು ತೊಳೆಯೋದು, ರಂಗೋಲಿ ಬಿಡೋದು, ಈ ಡ್ಯೂಟಿನ ಈ ಥರ ನನ್ನ ಪ್ಯಾಟ್ರನ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಇವಾಗ ಇಲ್ಲಿಗೆ ಬಂದಾಗಿಂದ ಊರಿಗೆ. ಹಾಗೆ ಇನ್ನೊಂದು ಏನಂದರೆ, ನನಗೆ ಎಷ್ಟು ತಿಂಗಳು ಇವಾಗ ಅಂತೆಲ್ಲ ನಾನು ಲಾಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿಲ್ಲ. ಜಸ್ಟ್ ನನ್ನದು ಕನ್ಫರ್ಮೇಷನ್ ಆಗಿರೋದನ್ನ ಮಾತ್ರ ನಾನು ಶೇರ್ ಮಾಡ್ಕೊಂಡಿದ್ದೆ. ಬಟ್ ಇವಾಗ ನನಗೆ 3 months ಕಂಪ್ಲೀಟ್ ಆಗಿ 4 months ರನ್ನಿಂಗಲ್ಲಿದೆ. ಸೊ ಪರವಾಗಿಲ್ಲ, ಸ್ವಲ್ಪ ಕಂಫರ್ಟಬಲ್ ಅಷ್ಟಾಗಿಲ್ಲ, ಸ್ವಲ್ಪ ಅನ್ಕಂಫರ್ಟಬಲ್ ಅಂತಲೇ ಹೇಳ್ಬೋದು. ಬಿಕಾಸ್ ಫಸ್ಟ್ ನನಗೆ ಸೆಕ್ಷನ್ ಆಗಿರೋದ್ರಿಂದ ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಫೀಲ್ ಆಗ್ತಾಯಿದೆ, ಸ್ವಲ್ಪ ಅನ್ಕಂಫರ್ಟಬಲ್ಲಾಗಿ ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ಅದು ನಾರ್ಮಲ್ಲ ಏನು, ನಾನು ಅಂದ್ಕೊಂಡಿದ್ದೀನಿ ಅದು ನಾರ್ಮಲೇ ಅಂತ. ಏಕೆಂದರೆ ಮಲ್ಕೊಳ್ಳುವಾಗೆಲ್ಲ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿದೆ ಅಲ್ವಾ. ಸೊ ಅದರಿಂದ ಹಾಗೆ ಡಾಕ್ಟರ್ನೂ ಕೂಡ ನಾನು ಕೇಳಿದ್ದೀನಿ, ಅದೆಲ್ಲ ಏನಿಲ್ಲ ನಾರ್ಮಲ್ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ತುಂಬಾ ಶೇರ್ ಮಾಡ್ಕೊಬೇಕು ನನ್ನ ಪ್ರೆಗ್ನೆನ್ಸಿ ಒಂದು ಜರ್ನಿನ. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ತುಂಬಾ ಡಿಫಿಕಲ್ಟ್ ಆಗಿತ್ತು, ಏನಂತಲೇ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಸುಸ್ತು, ವಾಮಿಟಿಂಗು ಈ ಥರ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನನಗೆ ಮನೇಲಿ ಇರೋಕ್ಕೆ ಆಗ್ತಾಯಿರಲಿಲ್ಲ ಇಲ್ಲಿ. ಅದಕ್ಕೆ ಅಂತೇಳಿ ನಾನು ನಮ್ಮ ಮಮ್ಮಿ ಮನೆಗೆ ಹೊಟ್ಟೋಗ್ಬಿಟ್ಟೆ. ಡಾಕ್ಟರ್ ಕೂಡ ನಂಗೆ ಸಜೆಸ್ಟ್ ಮಾಡಿದ್ರು, ನೀವು ರೆಸ್ಟ್ ಮಾಡಿ ಅಂತ ಸಜೆಸ್ಟ್ ಮಾಡಿದ್ರು. ಸೊ ಅದರಿಂದ ಮಲ್ಕೊಳಪ್ಪ. ಸೊ ಅದರಿಂದ ನನ್ನ ಮಮ್ಮಿ ಮನೆಗೆ ಹೊಟ್ಟೋಗ್ಬಿಟ್ಟೆ. ಮಮ್ಮಿ ಮನೇಲಿ ನಾನು 1 month ನಾನು ರೆಸ್ಟ್ ತೊಗೊಂಡು, ನಿಜ ನನಗೆ ಅನ್ನಿಸ್ತಾನೆ ಇಲ್ಲ ನಾನು 1 ತಿಂಗಳು ನಮ್ಮ ಮಮ್ಮಿ ಮನೇಲಿದ್ದ ಅಂತ ಅನ್ನಿಸ್ತಾನೆ ಇಲ್ಲ. ಅಲ್ಲಿಂದ ಬಂದಮೇಲೆ ತುಂಬಾ ರಿಲ್ಯಾಕ್ಸ್ ಆಗಿದ್ದೀನಿ, ನಾರ್ಮಲಾಗಿ ಆರಾಮಾಗಿ ಇದ್ದೀನಿ ಅಂತ ಹೇಳ್ಬೋದು. ಬಟ್ ಇಲ್ಲಿಂದ ಹೋಗೋಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ನಾನು ಹುಷಾರಾಗ್ತೀನಿ ಅಂತಲೇ ಕೂಡ ನಾನು ಅಂದ್ಕೊಂಡೇ ಇಲ್ಲ, ಆ ಥರ ಆಗಿದೆ. ಬಟ್ ಇವಾಗ ಪರವಾಗಿಲ್ಲ, ಐ ಆಮ್ ಓಕೆ ಅಂತಲೇ ಹೇಳ್ಬೋದು. ಪರವಾಗಿಲ್ಲ, ಆರಾಮಾಗಿದ್ದೀನಿ, ಏನಿಲ್ಲ, ಆರಾಮಾಗಿ ಮನೆ ಕೆಲಸ ಎಲ್ಲ ಮಾಡ್ತೀನಿ. ಆ್ಯಕ್ಚುಲಿ ಜಸ್ಟ್ ನನ್ನ ಮಗನ ಫಸ್ಟ್ ಪ್ರೆಗ್ನೆನ್ಸಿಲಂತೂ ನಾನು ಇಷ್ಟು ಕೆಲಸ ಮಾಡಿದ್ದಿಲ್ವೇ ಇಲ್ಲ. ಯಾಕೆಂದರೆ ನಮ್ಮ ಮನೇಲಿ ನನ್ನ ಕೆಲಸನೇ ಇರ್ತಾ ಇರಲಿಲ್ಲ. ಆರಾಮಾಗಿ ಎದ್ದೇಳೋದು, ಟಿಫನ್ ಮಾಡ್ಕೊಳ್ಳೋದು, ತಿನ್ನೋದು, ಮಲ್ಕೊಳ್ಳೋದು, ರೆಸ್ಟ್ ಮಾಡೋದು, ಇಷ್ಟೇ ಮಾಡ್ತಾಯಿದ್ದೆ. ಬಟ್ ಇವಾಗ ನಿಜವಾಗ್ಲೂ ಸೆಕೆಂಡ್ ಪ್ರೆಗ್ನೆನ್ಸಿ ಅಂತೂ ಸಿಕ್ಕಾಪಟ್ಟೆ ಕೆಲಸ ಇದೆ. ಎಷ್ಟಂದರೆ ನಾನು ಕೆಲಸ ಮಾಡುವಾಗೆಲ್ಲ ಅನ್ಕೊತಾ ಇರ್ತೀನಿ, ನಾನು ಫಸ್ಟ್ ಪ್ರೆಗ್ನೆನ್ಸಿಲಿ ಸಿಕ್ಕಾಪಟ್ಟೆ ಫ್ರೀ ಇದೆ, ಇವಾಗೇನು ಇಷ್ಟೊಂದು ಕೆಲಸ. ಬಿಕಾಸ್ ಮನೇಲಿ ಮಗು ಇರುತ್ತೆ, ಅವನು ಹೈಜೀನಾಗಿ ಇಡಬೇಕು, ಮತ್ತು ಮನೆ ಕೆಲಸನೂ ಇರುತ್ತೆ. ಅವನು ಓಡಾಡ್ತಾ ಇರ್ತಾನೆ, ಆಟ ಆಡ್ತಾ ಇರ್ತಾನೆ. ಆ ಟೈಮಲ್ಲಿ ಅವ್ರಿಗೆಲ್ಲ ಮನೆಯೆಲ್ಲ ಕ್ಲೀನ್ ಇರಬೇಕು. ಸೊ ಆ ಥರ. ಮತ್ತು ಬಟ್ಟೆ ವಾಶ್ ಮಾಡೋದಾಗಲಿ ಪ್ರತಿಯೊಂದೂ ಎಲ್ಲ ಡಬಲ್ ಆಗಿಬಿಟ್ಟಿದೆ. ಅವಾಗೆಲ್ಲ ಏನಿಲ್ಲ, ನಂದು ನನ್ನ ಹಸ್ಬೆಂಡ್ ಅಷ್ಟೇ ಇದ್ದಿದ್ದು, ಆರಾಮಾಗಿ ಅಂದರೆ ವಾಶ್ ಮಾಡ್ಕೊಂಡ್ಬಿಡ್ತಾಯಿದ್ದೆ ಇಬ್ಬರದು ಬಟ್ಟೆ. ನಂಗೆ ಅಷ್ಟಾಗಿ ರಿಸ್ಕ್ ಅನ್ನಿಸ್ತಾ ಇರಲಿಲ್ಲ. ಬಟ್ ಇವಾಗ ಸಾಯಬ್ರದೇ ಒಂದು ಬಿದ್ದಿರುತ್ತೆ, ಒಂದು ರಾಶಿ ಇರುತ್ತೆ ಬಟ್ಟೆಗಳು. ಸದ್ಯಕ್ಕೇನು ಅಷ್ಟಾಗಿ ನನಗೆ ರಿಸ್ಕ್ ಅನ್ನಿಸ್ತಾ ಇಲ್ಲ, ಆರಾಮಾಗೆಲ್ಲ ಓಡಾಡಿಕೊಂಡು ಇದ್ದೀನಿ. ನೋಡೋಣ ಇವಾಗ ನೆಕ್ಸ್ಟು. ಇವತ್ತು ಆ್ಯಕ್ಚುಲಿ ಡಾಕ್ಟರ್ ಬರೋಕ್ಕೆ ಹೇಳಿದರು. ಮೊನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ದಾಗ ಬ್ಲಡ್ ಚೆಕಪ್ ಬ್ಲಡ್ ಡ್ರಾ ಮಾಡಿದ್ರು. ಬಟ್ ಅದು ಎರರ್ ಅಂತ ಬಂತು, ಏನೂ ತೋರಿಸಿಲ್ಲ ಅಂತ ಹೇಳಿ ಮತ್ತೆ ಇನ್ನೊಂದ್ಸಲಿ ಡ್ರಾ ಮಾಡಿದ್ರು, ಮತ್ತೆ ಹಂಗೆ ಎರರ್ ಅಂತ ಬಂತು. ನನಗಿನ್ನ ಮುಂಚೆ ಮಾಡಿಸ್ದವ್ರದ್ದು ಸರಿಯಾಗಿ ತೋರಿಸ್ತು. ನಾನು ಆದಮೇಲೆ ಡ್ರಾ ಮಾಡ್ಕೊಂಡು ಟೆಸ್ಟ್ ಮಾಡಿಸ್ದವ್ರಿಗೂ ಸರಿಯಾಗಿ ಬಂತು. ಬಟ್ ನನಗೆ ಯಾಕೆ ಎರರ್ ಬರ್ತಾಯಿದೆ ಅಂತ ನಂಗೆ ನಿಜ ಗೊತ್ತಾಗಿಲ್ಲ. ಟೆನ್ಷನ್ ಆಗೋಯ್ತು. ಆ ಲ್ಯಾಬು ಲೇಡಿ ಬನ್ನಿ ಡಾಕ್ಟರ್ ಹತ್ರ ಅಂತ ಕರೆದಿದ ತಕ್ಷಣ ಅಯ್ಯೋ ಏನಪ್ಪ ಪ್ರಾಬ್ಲಮ್ಮು, ಮೊದಲೇ ಇಷ್ಟು ಪ್ರಾಬ್ಲಮ್ನೆಲ್ಲ ನಾನು ಫೇಸ್ ಮಾಡ್ಕೊಂಬಂದಿದ್ದೀನಿ. ಲೈಕ್ ಸುಸ್ತು, ವಾಮಿಟಿಂಗು ಈ ಥರ ಎಲ್ಲ ಫೇಸ್ ಮಾಡ್ಕೊಂಬಂದಿದ್ದೀನಿ. ಇದೇನಪ್ಪ ಹೊಸ್ದಾಗಿ ಈ ಥರ ಅಂತ ಅಂದ್ಕೊಂಡು ಡಾಕ್ಟ್ರ್ ಹತ್ರ ಹೋದೆ. ಬಟ್ ಡಾಕ್ಟರ್ ಏನು ಅಷ್ಟಾಗಿ ನಿಮ್ಮದೇನು ಪ್ರಾಬ್ಲಮ್ ಇಲ್ಲ, ಲ್ಯಾಬ್ರೇಟ್ರಿದೇ ಪ್ರಾಬ್ಲಮ್ ಅಂತ ಹೇಳಿದ್ರು. ಸರಿ ಓಕೆ ಅಂತ ಹೇಳಿ ಅವ್ರು ಹೇಳಿದ್ರು, ಹೆಂಗೂ ನೆನ್ನೆ ಕ್ರಿಸ್ಮಸ್ ಇತ್ತಲ್ವ, ಸೊ ಅವ್ರಿಗೂ ಹಾಲಿಡೇ ಇರುತ್ತೆ, ಸರಿ ನೀವು ಫ್ರೈಡೇ ಬನ್ನಿ ಅಂತ ಹೇಳಿದ್ರು. ಫ್ರೈಡೇ ಎಲ್ಲಿ, ನಾನು ಎದ್ದು 6 ಗಂಟೆಗೆ ಎದ್ರೂ ನನ್ನ ಮನೆ ಕೆಲಸ ಪೂಜೆ ಮಾಡೋಷ್ಟರಲ್ಲೇ 12 ಗಂಟೆ ಆಗೋಯಿತು. ಸರಿ ಬೇಡ
ನಾಳೆ 4th ಸ್ಯಾಟರ್ಡೆ ಅನ್ಕೊತೀನಿ. 4th ಸ್ಯಾಟರ್ಡೆ ಲೀವ್ ಇರುತ್ತೆ ಅವ್ರಿಗೂ. ಸೊ ಮಂಡೇ ಹೋಗೋಣ ಬಿಡು ಏನು ಅಂತ ಅನ್ಕೊಂಡು. ಬಟ್ ಅವ್ರು ಆ್ಯಕ್ಚುಲಿ ಹೇಳಿದ್ದೇನೆಂದರೆ BP ಸ್ವಲ್ಪ ಲೋ ಆಗಿತ್ತು, ಬಟ್ ಇಂಪ್ರೂವ್ ಆಗ್ತಾಯಿದೆ ಇವಾಗ. ಲಾಸ್ಟ್ ಟೈಮ್ ವಿಸಿಟ್ಗಿಂತ ಈ ಟೈಮ್ ಇಂಪ್ರೂವ್ ಆಗಿದೆ ಅಂತ ಹೇಳಿದ್ದಾರೆ. ನಾನು ಅಂದರೆ ನನಗೂ ಸ್ವಲ್ಪ ಎಮೋಷ್ನಲಿ ಸ್ವಲ್ಪ ಜಾಸ್ತಿನೇ ನನಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿನೇ ಆಗ್ತಾಯಿದೆ. ಏನಾದರೂ ನೋಡಿದ ತಕ್ಷಣ ಅಳು ಬರೋದು ಮತ್ತು ಕೋಪ ಬರೋದು ತುಂಬಾ ಜಾಸ್ತಿ ಆಗ್ತಾಯಿದೆ. ಟಿ ವಿಲಿ ಏನಾದರೂ ಒಂದು ಎಮೋಷ್ನಲ್ ಸೀನ್ ಹೋಗ್ಬಿಟ್ರೆ ತುಂಬಾ ಹತ್ಬಿಡ್ತೀನಿ. ಕೋಪ ಮಾಡ್ಕೊಳ್ಳೋದಂದ್ರೆ ತುಂಬಾ ಕೋಪ ಮಾಡ್ಕೊಂಬಿಡ್ತೀನಿ, ಬೇಗನೆ ಕೋಪ ಮಾಡ್ಕೊಂಬಿಡ್ತೀನಿ, ಆ ಥರ ಆಗ್ತಾಯಿದೆ. ಸೊ ಅದನ್ನು ಡಾಕ್ಟ್ರ್ ಹತ್ರ ಹೇಳೋಣ ಅಂತ ಅಂದ್ಕೊಂಡೆ. ಬೇಡ ಇದನ್ನೆಲ್ಲ ಏನು ಹೇಳೋದು, ಇದೇನಾದರೂ ಜಾಸ್ತಿ ಏನಾರು ಆದರೆ ಹೇಳೋಣ ಬೇಕಂದರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ನೆಕ್ಸ್ಟ್ ನೋಡೋಣ, BP ಚೆಕ್ ಮಾಡಿದಾಗ ಏನಾದರೂ ಅವ್ರು ಏನಾದರೂ ಹೇಳಿದ್ರೆ ಆವಾಗ ನಾನು ಇದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಒಂದೊಂದ್ಸಲಿ ಅನ್ನಿಸ್ತಾ ಇರುತ್ತೆ ನನ್ನ ಪ್ರೆಗ್ನೆನ್ಸಿನ ಎಷ್ಟು ಚೆನ್ನಾಗಿ ನಾನು ಏನೋ ಈ ಎಂಜಾಯ್ ಮಾಡಬೇಕು ಪ್ರೆಗ್ನೆನ್ಸಿ ಜರ್ನಿನ ಅಂತ ಅನ್ಕೊತಾ ಇರ್ತೀನಿ. ಬಟ್ ಏನಂದರೆ ನಾನೇ ಅಡುಗೆ ಮಾಡಬೇಕು, ನಾನೇ ಕ್ಲೀನ್ ಮಾಡಬೇಕು, ನಾನೇ ಎಲ್ಲ ಮೇಂಟೈನ್ ಮಾಡಬೇಕು. ಅದೊಂದು ನನಗೆ ಸ್ವಲ್ಪ ಬರ್ಡನ್ ಅಂತ ಅನ್ನಿಸ್ತಾ ಇದೆ. ಯಾರಾದರೂ ಅಟ್ಲೀಸ್ಟ್ ಸ್ವಲ್ಪ ಹೆಲ್ಪ್ಗೆ ಯಾರಾದರೂ ಇದ್ದಿದ್ರೆ ಲೇಡಿ ಅಂದರೆ ಸಿಸ್ಟರೋ ಅತ್ತೆನೋ ಯಾರಾದರೂ ಇದ್ದಿದ್ರು ಕೂಡ ನನಗೆ ಇಷ್ಟೊಂದು ಬರ್ಡನ್ ಅಂತ ಅನ್ನಿಸ್ತಾ ಇಲ್ಲ. ಬಿಕಾಸ್ ಅವ್ರು ಸ್ವಲ್ಪ ಶೇರ್ ಮಾಡ್ಕೊಳ್ತಿದ್ರಂದರೆ ಸಪೋರ್ಟಿವ್ ಆಗಿ ಇರ್ತಾಯಿದ್ರು. ಪ್ರತಿಯೊಂದೂ ನಾನೇ ಮಾಡಬೇಕು, ಏಕೆಂದರೆ ಮಗನೂ ಇನ್ನೂ ತುಂಬ ಚಿಕ್ಕವನು. ಹಸ್ಬೆಂಡ್ ಕೂಡ ಪಾಪ ಅವ್ರಿಗಂತೂ ಅವ್ರ ಕೆಲಸ ನೋಡ್ರೆ ನನಗೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆಂದರೆ ಬೆಳಗ್ಗೆ ಅಷ್ಟು ಬೇಗ ಎದ್ದು ಪಾಪ ಅವರ ಹಾಲು ಕರೆದು ಏನು ಓಡಾಡ್ತಾ ಇರ್ತಾರೆ. ಅದು ಎಷ್ಟು ಸ್ಪೀಡಾಗೆಲ್ಲ ಮಾಡ್ತಾ ಇರ್ತಾರೆ. ಟಕ ಅಂತ ಹಾಲು ಕರೆಯೋಕ್ಕೆ ಮಿಷಿನ್ ಹಾಕ್ಬಿಡ್ತಾರೆ, ಅದೆಲ್ಲ ತೊಳ್ಕೊತಾರೆ, ಮತ್ತೆ ತಿರ್ಗಾ ಅದಕ್ಕೆ ಫೀಡ್ಸ್ ಹಾಕ್ತಾರೆ, ಡೈರಿಗೆ ಹೋಗ್ತಾರೆ ಅವರು ಎದ್ಕೊಂಡು. ಅವರೊಬ್ಬರೇ ಎಲ್ಲ ಯಾರಿಗೂ ಸಪೋರ್ಟ್ ಇಲ್ಲದೇ ಮಾಡ್ತಾರಲ್ವ. ಮತ್ತು ಹುಲ್ಲು ತರಕ್ಕೆ ಹೋಗ್ತಾರೆ ಬೆಳಗ್ಗೆ ಎದ್ದು. ಅದಾದಮೇಲೆ ಮತ್ತೆ ತಿರ್ಗಿ ಅಲ್ಲಿಂದ ಬಂದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಟಿಫನ್ ಅಷ್ಟರಲ್ಲಿ ಮಾಡಿದರೆ ಮಾಡ್ತಾರೆ, ಇಲ್ಲಾಂದರೆ ಹಾಗೆ ಹೊರಟೋಗ್ತಾರೆ. ಪರವಾಗಿಲ್ಲ ಬಿಡು ಅಂತೇಳಿ ಹೊರಟೋಗ್ತಾರೆ. ಅಲ್ಲಿ ಕೆಲಸ ಎಲ್ಲ ಕೆಲ್ಸದ್ರೆ ಹೋಗ್ತಾರೆ, ಕೆಲಸ ಮುಗಿಸ್ಕೊಂಡು ಬರ್ತಾರೆ. ಮತ್ತು ತಿರ್ಗಾ ಅದು ಇದು ನಾನಂತೂ ಅದ್ರಲ್ಲಿ ಬೇರೆ ನಾನು ಹೇಳೋದಲ್ವ ನನಗೆ ಮೂಡ್ ಸ್ವಿಂಗ್ಸ್ ತುಂಬ ಆಗ್ತಾಯಿದೆ ಅಂತ. ಕೋಪನ ನಾನು ಯಾರ ಮೇಲೂ ತೋರಿಸ್ತಾ ಇಲ್ಲ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಮೇಲೆ ನಾನು ತೋರಿಸ್ತಾ ಇರೋದು. ಗೊತ್ತಿಲ್ಲ, ಸಡನ್ನಾಗಿ ಜಾಸ್ತಿ ರೈಸ್ ಆಗಿಬಿಡ್ತೀನಿ. ರೈಸ್ ಆದಮೇಲೆ ರೈಸ್ ಆದಮೇಲೆ ನನ್ನ ಮಗನ ಮೇಲೆ ಏನಾದ್ರು ಕೋಪ ಮಾಡ್ಕೊಂಡಾಗ ಮಾತ್ರ ನನಗೆ ಒಂಥರ ಫೀಲ್ ಆಗುತ್ತೆ. ಅಯ್ಯೋ ಕೋಪ ಮಾಡ್ಕೊಂಬಿಟ್ಟು ಹೊಡೆದ್ಬಿಡ್ನಲ್ಲ, ಬೈದ್ಬಿಡ್ನಲ್ಲ ಅಂತ ಫೀಲ್ ಆಗುತ್ತೆ. ಅದು ಬಿಟ್ಟರೆ ಇನ್ನು ಯಾರ ಮೇಲೆ ಕೋಪ ಮಾಡಿಕೊಂಡ್ರು ನನಗೇನು ಅನಿಸಲ್ಲ. ಹಾಗೆಯೇ ಚಿಕ್ಕ ಚಿಕ್ಕ ವಿಷಯಕ್ಕೂ ನಂಗೆ ಅಳು ಬರೋದು, ಜಾಸ್ತಿ ಅಳು ಬರೋದು, ಆ ಥರ ಆಗ್ತಾಯಿದೆ. ಗೊತ್ತಿಲ್ಲ ಏನಕ್ಕೆ ಅಂತ. ಮೇ ಬಿ ಹಾರ್ಮೋನ್ ಚೇಂಜಸ್ಸಿಂದ ಲೈಕ್ ಆ ಥರ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟು ಇದೇ ಏನಾದರೂ ಜಾಸ್ತಿ ಇದ್ದರೆ ಡಾಕ್ಟ್ರ್ ಹತ್ರ ನಾನು ಕೇಳಿ ಅದನ್ನು ಸಾರ್ಟ್ ಔಟ್ ಮಾಡ್ಕೋತೀನಿ. ಇವಾಗ ಸದ್ಯಕ್ಕೆ ನೆಕ್ಸ್ಟು ನನಗೆ ಸ್ಕ್ಯಾನಿಂಗ್ ಬಂದು 5th ಮಂತಲ್ಲಿರೋದು. ಸೊ ಅದನ್ನು ನನಗೆ ನೆಕ್ಸ್ಟ್ ಮಂತಲ್ಲಿ ಅಂದರೆ 4th ಮಂತಲ್ಲಿ ನಂಗೆ 24th ನನಗೆ ಚೆಕಪ್ ಡೇಟ್ ಇರೋದು. 24th ಹೋದ್ಮೇಲೆ ಅವ್ರು ಹೇಳ್ತಾರೆ ಸ್ಕ್ಯಾನಿಂಗ್ ಯಾವತ್ತಿಗೆ ಹೋಗ್ಬೇಕಂತೇಳಿ. ಸೊ ಅವತ್ತು ಹೋಗ್ತೀನಿ. ಇವಾಗ ಮಗನೂ ಮಲ್ಕೊಂಡಿದ್ದಾನೆ. ಸೊ ನಾನು ಸ್ವಲ್ಪ ಹೊತ್ತು ನಮ್ಮ ಮಮ್ಮಿ ಆ್ಯಕ್ಚುಲಿ ಕಾಲ್ ಮಾಡಿದ್ರು ಬೆಳಗ್ಗೆನೇ, ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಕಾಲ್ ಮಾಡಿ ಅಂತ. ಅವ್ರಿಗೆ ಕಾಲ್ ಮಾಡಿಬಿಟ್ಟು ಮಾತಾಡಿ ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀನಿ.